ನೋಡಿ ಗೈಸ್, ಇದು ಪೆಂಡೆಂಟ್, ಇದು ಪೆಂಡೆಂಟ್ ಇಷ್ಟು ಉದ್ದ ಉಂಟು. ಯಾರಾದರೂ ತಿಳ್ಕೊಳ್ಬೇಕು ಇವನಿಗೆ ಇಲ್ಲಿ ಪಾಪ ಈ ಹುಡುಗನಿಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತ. ಅಡ್ಡಿ ಹಾರದಲ್ಲಿ ಕಟ್ಕೊಂಡು ಇದು ಯಾವ ವೃತ ಮಾರ್ರೆ, ಕೈ ತೊಳೆದು ತಿನ್ನುದು ಹೋಗ, ಅದು ಕೈ ತೊಳೆದ ವೃತ. ನೋಡಿ ಗೈಸ್, ಕಣ್ಣು ಕಾಣ್ತಾ ಉಂಟಾ? ಒಂದು ಕಣ್ಣು ನೋಡಿ ಅಂತೆ. ಅದಕ್ಕೆ ಮೊನ್ನೆ ನಾನು ಮದ್ದು ತಂದಿದ್ದೇನೆ, ಡ್ರಾಪ್ಸ್ ಮತ್ತು ಟ್ಯಾಬ್ಲೆಟ್. ಅಲ್ಲಿ ಉಂಟು ಗೊತ್ತಾ? ಓ ಅಲ್ಲಿ ನೋಡಿ, ಕಾಣ್ತಾ ಇದೆಯಾ? ಬೆಳಗ್ಗೆ ಮತ್ತು ಸಾಯಂಕಾಲ 2 ಟ್ಯಾಬ್ಲೆಟ್ ಮತ್ತು 1 ಡ್ರಾಪ್ಸ್. 10 ಡೇಸ್ ಹೇಳಿದ್ದಾರೆ. 10 ಡೇಸ್ ಬಿಟ್ಟು ಕಡಿಮೆ ಆಗದಿದ್ದರೆ ತೊಗೊಂಡು ಹೋಗ್ಬೇಕು. ಹಾಗೆ ಒಂದು ಹೇಳಲಿಕ್ಕೆ ಇತ್ತು ನನಗೆ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನಾವು ಬೆಕ್ಕಿನ ತೊಗೊಂಡು ಹೋಗೋ ಬ್ಯಾಗ್ ಉಂಟಲ್ಲ ಗೈಸ್, ಅದು ಇನ್ವಿಸಿಬಲ್ ಒಂದು ಕಾಣ್ತದೆ ನೋಡಿ, ಕೆಲವರು ಬ್ಯಾಗಲ್ಲಿ ಹಾಕೊಳ್ತಿದ್ದಾರೆ, ಅಲ್ಲಿ ಬೆಕ್ಕು ಕಾಣ್ತದೆ ಹೊರಗಡೆಯಿಂದ. ಅಂಥ ಬ್ಯಾಗಲ್ಲಿ ಬೆಕ್ಕನ್ನು ಬಸ್ಸಲ್ಲಿ ಕೊಂಡೋಗ್ಬೋದಾ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೇಕು ನನಗೆ. ಅಂದರೆ ಹಾಗೆ ಕೊಂಡೋದ್ರೆ ಬಸ್ಸಲ್ಲಿ ಬಿಡ್ತಾರಾ? ಕಾಣ್ತದೆ ಬೆಕ್ಕು ಬ್ಯಾಗಿನೊಳಗೆ, ಆದರೂ ಬಿಡ್ತಾರಾ ಅಂತ ಒಂದು ಹೇಳಿ ಆಯಿತು ನನಗೆ. ಅಂದರೆ ರಿಕ್ಷಾಕ್ಕೆ ತುಂಬ ಆಗ್ತದೆ ಗೈಸ್, ಅದಕ್ಕೋಸ್ಕರ ಬಸ್ಸಲ್ಲಿ ಹಾಕೋದಿದ್ರೆ ನಾನು ಆ ಬ್ಯಾಗ್ ಒಂದು ಪರ್ಚೇಸ್ ಮಾಡಿ ಬೆಕ್ಕನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಒಂದು ಹೇಳಿ ನನಗೆ ತಿಳಿಸಿ. ಮೊನ್ನೆಯಿಂದ ತಲೆಯಲ್ಲಿ ಓಡ್ತಾ ಉಂಟು ನನಗೆ. ಬರ ಹಾಂ ಬಾ. ಬೆಕ್ಕನ್ನು ಹೊರಗೆ ಬಿಟ್ಟೆ ಗೈಸ್. ಇವಾಗ ನಾವು ಟ್ಯಾಬ್ಲೆಟ್ ಕೊಡುವ, ಟ್ಯಾಬ್ಲೆಟ್ ಮತ್ತು ಡ್ರಾಪ್ಸ್. ಪಾಪ ಕಾಣ್ತದೆ ಆಯಿತಾ ನನಗೆ, ಅದರ ಕಣ್ಣು ನೋಡುವಾಗ ಇಷ್ಟು ಚಂದ ಇತ್ತು ಮಾರೆ ಬೆಕ್ಕು. ಕಣ್ಣು ತೂನಾನೆ ಮಂಡೆ ಚಾಕು ನಮ್ಮ ಕಣ್ಣು ತೂನಾಗ ಪಿಂಕ್ ಲೆಕ್ಕ ಅದು ಹಂದಿ ತುಂಬ ನೋವಾಗ್ತದೆ ಏನೋ, ಅದು ಡೌಟ್ ಏನು. ಒಂದು ಕಣ್ಣೇ ಕಾಣೋದಾಗಿರ್ಬೋದು, ಅದಕ್ಕೆ ಒಂದು ಕಣ್ಣು ಸರಿ ಉಂಟು, ಒಂದು ಕಣ್ಣು ಮಾತ್ರ. ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟ ಮಾಡೋದು ನಾನು ಸ್ಪೂನ್ ಹುಡುಕ್ತಾ ಇದ್ದೆ. ಚಟ್ನಿ ಮತ್ತು ಎಂತ ಇಲ್ಲ, ಚಟ್ನಿ. ಇದು ಅಮ್ಮನಿಗೆ, ಇದು ನುಂಗೆಲ್ ಮೀನು ಹಾಕಿದ ಚಟ್ನಿ. ಇದು ನನಗೆ. ಡನ್ ಕೈಸ್. ಏನು ಗೊತ್ತಾ, ನಾನೊಂದು ಮಾಲೆ ತೋರಿಸ್ತೇನೆ ನಿಮಗೆ, ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇನೆ. ತಂದುಂಟು, ಎಲ್ಲಿಯಾದರೂ ಹೋಗುವಾಗೆಲ್ಲ ಹಾಕೊಳ್ಬೋದು. ಆನ್ಲೈನಲ್ಲಿ ತೊಗೊಂಡದು 116 ರುಪೀಸ್. ಯಾರಿಗಾದರೂ ಬೇಕಾದರೆ ನಾನು ಮೇಲೆ ಟ್ಯಾಗ್ ಮಾಡ್ತೇನೆ, ಆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಓಪನ್ ಮಾಡುವಾಗ ಅನ್ಬಾಕ್ಸಿಂಗ್ ನೋಡಿ ಗೈಸ್. ಫುಲ್ಲು ಸುತ್ತಿದ್ದಾರೆ ಮಾರೆ. ನೋಡಿ ಗೈಸ್, ಇದು ಇದರ ಪೆಂಡೆಂಟ್. ಇದು ಕಂಠಿ ಅಷ್ಟು ಒಳ್ಳೆದಿಲ್ಲ, ಪೆಂಡೆಂಟ್ ತುಂಬ ಚೆಂದ ಉಂಟು ಆಯಿತಾ. ಕೃಷ್ಣಂದು ನನಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ಎಲ್ಲಿಯಾದರೂ ಹೋಗುವಾಗ ಹಾಕೊಳ್ಬೋದು ಅಂತಲ್ಲ. 116 ರುಪೀಸ್. ಓಪನ್ ಮಾಡ್ತೇನೆ ನೋಡಿ ಗೈಸ್. ಇದು ಪೆಂಡೆಂಟ್, ಇದು ಪೆಂಡೆಂಟ್ ಇಷ್ಟು ಉದ್ದ ಉಂಟು, ತಂದುಂಟಲ್ಲ. ತುಂಬ ಹುಡುಕಿ ಸಿಕ್ಕಿದ್ದು ನನಗೆ. ಯಾವಾಗಲೂ ಒಂದು ನನಗೆ ಇಂಥದ್ದೊಂದು ಬೇಕು ಅಂತ ಯಾವಾಗದಿಂದ ಇತ್ತು. ಹಾಗೆ ಚೆಂದ ಉಂಟು. ಅವರ ಒಂದು ಮುಖ ಅದ ಎಡಿಜ ಏನು ನಾವು ಹಾಕುವ, ನನಗಿಷ್ಟ ಆದರೆ ಆಯ್ತಲ್ಲ ಗೈಸ್. ಸಾಯಂಕಾಲ ಆಯಿತು. ಕುಮಾರ್ ಪೇಂಟ್ ಮಾಡ್ತಿದ್ದಾನೆ. ಪೇಂಟ್ ನಾಳೆ ನನಗೆ ರಜೆ. ನೋಡಿ ಈ ಗೋಡೆ ಒಂದು ನಮ್ಮದು ವೈಟ್ ಇತ್ತಲ್ಲ, ಉಳಿದಿರೋ ಪೇಂಟ್ ಇಲ್ಲಿಗೆ ಮುಗೀತಲ್ಲ. ಹಾಗೆ ನಾನು ಸ್ಲ್ಯಾಪಿಗೆ ಹೋಗ್ತಾ ಇದ್ದೇನೆ. ನಮ್ಮದು ಇದು ಉಂಟಲ್ಲ ತೆಂಗಿನಕಾಯಿ, ಅದರದ್ದು ಡಿವೈಡ್ ಮಾಡುವ ಅಂತೇಳಿ. ಮೊನ್ನೆ ಆದಷ್ಟು ಮಾಡಿದ್ದೇನೆ, ಈಗ ಒಣಗಿದ ಮೇಲೆ ಮಾಡುವ ಅಂತೇಳಿ ಮಾಡುವ. ನೋಡಿ ಗೈಸ್, ನೋಡಿ ಚಿಂಚುವಿನ ಮಾಡೋದು ಅಂತ. ಇವನಿಗೆ ಪೇಂಟ್ ಹೊಡಿ ಅಂತ ಹೇಳಿದರೆ ಇಲ್ಲಿ ಪೇಂಟ್ ಹೊಡಿತಾ ಇದ್ದಾನೆ ನಮ್ಮ ಓಲ್ಡ್ ಮನೆಗೆ. ಈಗ ಇದು ಎರಡು
ಏನು ಪಾಲಿಲಾಗರ್ನಲ್ಲಿ ಅದೌದು ನಮ್ಮ ಮನೆ ಓಲ್ಡ್ ಮನೆ ಗೈಸ್. ಎಂತ ಗೊತ್ತಾ, ಎಲ್ಲರಿಗೆ ನೆನಪಿರ್ಬೋದು, ಜಾಸ್ತಿಯಾಗಿ ಮಕ್ಕಳೆಲ್ಲರೂ ಇದು ಉಂಟಲ್ಲ, ಇದು ನನ್ನದು ಸಣ್ಣದಿರುವಾಗ ಇಷ್ಟು ಕೆಂಪಿದುಂಟಲ್ಲ, ಇದು ಬೋರ್ಡು. ಇಲ್ಲಿ ಕೂತ್ಕೊಂಡು ನಾನು ಪಾಠ ಮಾಡ್ತಿದ್ದದ್ದು. ಇದೊಂದು ಬೆತ್ತ, ಮತ್ತು ಒಂದು ಚಡ್ಡಿ ಹಾಕಿ ಒಂದು ಬೈರಸನ್ನು ಹೀಗೆ ಸೀರೆ ಥರ ಮಾಡಿಕೊಂಡು ಇಲ್ಲಿ ಪಾಠ. ಇದೆಂತ ನೀವು ತಿಳ್ಕೊಳ್ತಿರ್ಬೋದು ಸ್ಟೂಡೆಂಟ್ ಯಾರಂತ. ಸ್ಟೂಡೆಂಟ್ ಎಲ್ಲ ಗಿಡಗಳು, ಸ್ವಲ್ಪ ಗಿಡ ಅಲ್ಲಾಡ್ಲಿಕ್ಕಿಲ್ಲ. ಹೀಗೆ ಸಾರಿ ಬಡಿಯೋದು. ಮಾತಾಡ್ತೀಯ ಅಂತ ಮಾತಾಡ್ತೀಯ ಶಾಲೆಗೆ ಯಾಕೆ ಬರಲಿಲ್ಲ? ಅದು ಇದು ನನ್ನ ಬೋರ್ಡ್ ಗೈಸ್, ಈ ತುಂಡು. ಚಂದ ಆಯ್ತಲ್ಲ. ಈ ಆರ್ಟಿಸ್ಟ್ ಕೆಲಸ ಎಲ್ಲ ಚಿಂಚು ಚಂದ ಮಾಡ್ತಾನೆ, ಅದನ್ನು ದೂರ್ಲಿಕ್ಕಿಲ್ಲ. ಆಯ್ತು, ಇಲ್ಲಿಗೆ ಸಾಕು. ಇನ್ನೂ ಉಂಟಲ್ಲ, ಇನ್ನೆಲ್ಲ ಮಾಡೋದು ಇಲ್ಲಿಗೆ ಸಾರನೆ ಆದಮೇಲೆ. ಇಬ್ಬೋ ಏತು ಬಂದು ಪೋಂಬೆ ಇನ್ನು ಪೊಕ್ಕಡಿಲ್ಲ ನಿಕ್ಕೆಲ್ಲ ಬೇಲಿಚ್ಚಂಬೆ ಕೋಡೆ ತೂಪೆ ಕೋಡೆ ಈ ಗೋಡಿನ ಹಾಲು ಮಂತ್ ಮಾಡ್ತಿ ಇನಿ ತೂಪೆ ಮೂಲು ಹಾಲು ಮಂತ್ ಒಂದುಲಿ ಪೊಕ್ಕ ಆಡಿ ಚಂದ ಪೇಂಟ್ ವೇಸ್ಟ್ ವೇಸ್ಟ್ ಇಂಚಿನ ಆಪುಣಿ ವೇಸ್ಟ್ ದಾನ ಆಪುಜಿ ಬೋರ್ಡ್ ಆಪುಣಿ ಇಬೋಗೆ ಯಾರು ಈ ಕೊಡಕ್ಕೆ ಹಾಂ, ಯಾರಾದರೂ ತಿಳ್ಕೊಳ್ಬೇಕು ಇವನಿಗೆ ಇಲ್ಲಿ ಪಾಪ ಈ ಹುಡುಗನಿಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತ. ಅಡ್ಡಿಯಾರದಲ್ಲಿ ಕೂತ್ಕೊಂಡು ಬಲ ಬಲ ಯಾವ ಮೀಲಿ ಪೊಕ್ಕಡಿ ಜನಲ್ಲ ಬಲ ನೋಡಿ ಗೈಸ್, ಇವನು ಪೈಂಟಿನ ಕೈಯನ್ನೇ ತಿಂತ ಇದ್ದಾನೆ ಅಂತ ಹೇಳಿ. ಅಲ್ಲ, ಸ್ನಾನ ಮಾಡ್ಲಿಕ್ಕೆ ನೀರು ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ ಅಲ್ಲಿ, ಆದ್ರೂ ಕೈ ತೊಳೆಯದೆ ತಿಂತ ಇದ್ದಾನೆ. ಸಲ ನೋಡು ಅಲ್ಲ, ಎಂತ ಬೇಕಾದ್ರೆ ತಿನ್ಲಿ ಮಾರೆ, ಕೈ ತೊಳೆದು ತಿನ್ಬೇಕಲ್ಲ ಮಾರೆಯ. ಎಂತ ತೊಳ್ದದು? ಇದು ತೊಳ್ದದ? ಏ ರಾಮ, ಪೈಂಟ್ ಹೋಗ್ಬಿಟ್ಟಿಲ್ಲ ಸ್ನಾನ ಮಾಡು. ನೀರು ಬೆಚ್ಚಾಗಿಲ್ಲ ಆತು ಯಾಪದಿ ತಂದು ಕೊಟ್ಟಿಕೊಂಡು ಪೋ. ನಿಕ್ಕಿ ಆತ ನಿಂಕೊಂಡು ನಿಕ್ಕಿ. ಮೊನ್ನೆ ಗಳಿಸಿವನು ಅಲ್ಲಿ ದೇರ್ಲಕಟ್ಟೆ ಹೋಗುವಾಗ ನನಗೆ ಗ್ರೀನ್ ಆ್ಯಪಲ್ ಬೇಕಂತ ತೋರಿಸಿದ, ಅದಕ್ಕೆ ತಂದದ್ದು. ಎರಡೇ ತಗೊಂಡು ಬಂದದ್ದು, ಒಂದು ದೇವರಿಗೆ ಇಟ್ಟಿದ್ದೇನೆ, ಒಂದು ಇವತ್ತು ತಿಂತ ಇದ್ದಾನೆ. ಅದಕ್ಕಿಂತ ಇದು ಹೌದಾ? ತುಂಬ ಟೇಸ್ಟಾ? ಹಾಂ, ನೀನು ಫಸ್ಟ್ ತಿನ್ನೋದಾ? ಹಾಂ, ಗ್ರೀನ್ ಆ್ಯಪಲ್ ಚಾಕ್ಲೇಟ್ ಥರ ಉಂಟಾ? ಹಾಂ, ಕಚ್ಚಾ ಮ್ಯಾಂಗೋ. ಇದೇ ಕೆಂಪಾಗುದಂತ, ಇದು ಕಾಯಿ ಅದಣ್ಣು. ಅದು ನೀನು ಸ್ನಾನ ಮಾಡುವುದಕ್ಕಿಂತ ಮುಂಚೆ ಎಲ್ಲ ತಿಂದು ಮುಗಿಸ್ಬೇಕಲ್ಲ. ಎಂತ ಇದು ಯಾವ ವೃತ ಮಾರ್ಯ? ಕೈ ತೊಳೆಯದೆ ತಿನ್ನುದು ಹೋಗ. ಅದು ಕೈ ತೊಳೆದ ವೃತ. ಮಲ್ಕೊಳ್ಳೋದು ಗೈಸ್, ಗಂಟೆ ಆಯಿತು 11:03 ಆಯಿತು ಗಂಟೆ. ಹಾಗೆ ಇನ್ನು ಮಲ್ಕೊಳ್ಳೋದು. ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ, ಅದೊಂದು ಎಲಿಮಿನೇಟ್ ಇತ್ತಲ್ಲ ಇವಾಗ. ಆಗ ನಾನು ನನ್ನ ನೋಡಿದ ಪ್ರಕಾರ ಗೈಸ್, ಮತ್ತೆ ಬೇರೆಯವ್ರದ್ದು ಕಂಪೇರ್ ಮಾಡಿ ನಂಗೆ ಗೊತ್ತಿಲ್ಲ, ಆದರೆ ಕಾವ್ಯನಿಗಿಂತ ಉಂಟಲ್ಲ, ಮೊನ್ನೆ ಜಾನ್ವಿ ಒಳ್ಳೆದಿದ್ರು, ಆದ ನಂತರ ರಾಶಿಕಾ ಒಳ್ಳೆದಿದ್ರು, ಇವಾಗ ಧ್ರುವಂತು ಕೂಡ ಕಾವ್ಯನಿಗಿಂತ ಇಷ್ಟು ಬೆಟರ್. ಆದರೂ ಕಾವ್ಯ ಎಲಿಮಿನೇಟ್ ಆಗ್ತಾಯಿಲ್ಲ. ಅದೇನಂತ ವಿಷಯ ಗೊತ್ತಿಲ್ಲ ನನಗೆ. ಅವಳೊಂದು ಅಷ್ಟೇನು ಆ್ಯಕ್ಟಿವ್ ಆದ ಹುಡುಗಿ ಅಲ್ಲ, ಯಾವಾಗ ನೋಡಿದ್ರು ಗಿಲ್ಲಿಯ ಜೊತೆಗೆ ಇರೋದು, ಮತ್ತೆ ಏನಿಲ್ಲ. ಏನೋ ಮಾರ ದೇವರಿಗೆ ಗೊತ್ತು. ನನಗೆ ಈಗ ನೋಡಿ ಶಾಕ್ ಆಯ್ತಾಯ್ತು. ಅಂದರೆ ಯಾಕೆ ಮೊನ್ನೆಯಿಂದ ನೋಡ್ತಾ ಇದ್ದೇನೆ, ಅವಳೇ ಇದ್ದಾಳೆ, ಮತ್ತು ಬೇರೆಯವರೆಲ್ಲ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಎಂಥ ವಿಷಯ ಏನು ನನಗೆ ಗೊತ್ತಿಲ್ಲ ಮಾರ. ಇರಲಿ, ಒಂದು ಲೆಕ್ಕದಲ್ಲಿ ಕಪ್ಪು ಕೂಡ ಅವಳಿಗೆ ಕೊಡ್ತಾರಂತ ಆಗಿರಬೇಕು. ನಾವು ನೋಡಿ ಬಾಕಿ ಅಂತ ಇನ್ನು ಯಾರಾಗ್ತಾರೆ ಅಂತೇಳಿ. ಹಾಗೆ ನನಗೆ ಅನಿಸಿದನ್ನು ಹೇಳಿದೆ. ಯಾರಾದರೂ ಕಾವ್ಯನ ಫ್ಯಾನ್ಸ್ ಇದ್ದರೆ ಬೇಜಾರಾಗಬೇಡಿ ಆಯಿತಾ. ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್, ನನ್ನ ಒಪಿನಿಯನ್ ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್, ಮಲಗೋದು ನಾನು. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾರರ್ ಸ್ಟೋರಿ ಹಾಕಿದ್ದೇನೆ, ಆ ಚಾನಲಲ್ಲಿ ನೋಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈಗ ಈ ನೈಟಿಗೆ ಅಪ್ಲೋಡ್ ಮಾಡಿದ್ದೇನೆ, ಈಗ ಎಡಿಟ್ ಮಾಡಿ ಈಗಲೇ ಹಾಕಿದ್ದು. ಹಾಗೆ ಇನ್ನು ಮಲ್ಕೊಳ್ಳೋದು. ಸಿಗೋಣ, ತಟಗಿಸ್ಬೈಟಿಗೆ.